ಇದನ್ನ ಕಿತ್ತಿ ಖಾಲಿ ಮಾಡೋಷ್ಟೊತ್ತು ಕಿತ್ತಿ ಎಲ್ಲ ಅರ್ಧಿ ಊರ್ಬಾಲ್ ಆಗಿರ್ತೈತೆ. ಅವರು ಇವಾಗೆಲ್ಲ ಪ್ಯಾಕಿಂಗ್ ಮಾಡ್ತಾವ್ರೆ ಬೆಳಗ್ಗೆ ಲೋಡ್ ಮಾಡೋಕ್ಕೆ. ಅವರು ಮಳೆ ಟೈಮಲ್ಲ ಈ ರೋಡಲ್ಲಿ ಬಂದ್ಬಿಟ್ರೆ ದೇವರಾಣೆ ಗಾಡಿ ಅಂತೂ ಬರಲ್ಲ, ನಾವು ಬರಲ್ಲ. ಅವರು ಎಲ್ಲ ಮುಗೀತು ಹೊರಡೋಣ ಅಂದರೆ ತಿರ್ಗಾ ಹಗ್ಗ ಹೊಡಿತಾವ್ರೆ. ಎಷ್ಟು ಹೇಳಿದ್ರು ಕೇಳ್ತಿಲ್ಲ, ಬೇಡ ಅಂದ್ರೂ. ಅವರು ಡೀಸೆಲ್ ಆದ್ರೆ ಎಲ್ಲಾರು ಸಿಗ್ತೈತೆ, ಆಡ್ಬೋದು ಸಿಗ್ತಾ ಇಲ್ಲ ಐಚರ್ದು. ಅವರು ಇವಾಗ ಟೈಮ್ ಬಂದು 9 ಗಂಟೆ, ಇನ್ನೂ ಅರ್ಧ ಹಂಗೆ ಐತೆ. ಗುರು ಈ ದರಿದ್ರ ರೋಡಲ್ಲಿ ಬಂದು ಎಲ್ಲ ಸ್ಕ್ರಾಚ್ ಆಗೋದು ಗುರು. ನೋಡಿ ಲೈಟಾಗಿ ಈ ತಿರ ಇದೇ ರೋಡಲ್ಲಿ ಹೋಗಂಗಿಲ್ವಂತೆ. ತಿರ ಇಲ್ಲ ಮುಂದೆ ಹೋಗಿ ತಿರ ರೈಟ್ ತಗೋಬೇಕಂತೆ. ಕಮ್ಮನ್ ಹಾಕು ಅಂತಂದ್ರು, ಕಮ್ಮನ್ ಹಾಕೋಕ್ಕೆಲ್ಲ ಆ್ಯಂಗಲ್ ಒಳಗೆ ಇಕ್ಕಿದ್ದೀವಿ. ನೀವು ಅಡುಗೆ ಊಟ ಮಾಡ್ಕೊಂಡು ತಿನ್ಬೇಕಿದ್ದನೇ. ನೋಡಿ ಎಲ್ಲ ಹೆಂಗಿದೆ ಧೂಳು, ಎಲ್ಲ ರೆಡಿ ಮಾಡ್ಕೊಂಡವ್ರೆ. ನಮ್ಮನ್ನ ಮ್ಯಾಲ್ಕೋಗ ಮನೆ ಕಣಕ್ಕೆ. ನೋಡಿ ಇದೆ ಬಾಳೆಕಾಯಿ. ಅವರು ಇವಾಗೆಲ್ಲ ಪ್ಯಾಕಿಂಗ್ ಮಾಡ್ತಾವ್ರೆ ಬಾಳೆಕಾಯಿ ಲೋಡ್ ಮಾಡೋಕ್ಕೆ. ಈ ಥರ ಕೊಟ್ಬಿಟ್ಟು ಪ್ಯಾಕ್ ಮಾಡ್ತಾರೆ ನೋಡಿ. ನಾವು ಊಟ ಗೀಟ ಮಾಡ್ಕೊಳ್ಳೋಣ. ಊಟ ಅಂದರೆ ಪಲಾವ್ ಇತ್ತಲ್ಲ ಅದೇ ತಿನ್ಕೊಂತೀವಿ. ಇನ್ನು ಮಧ್ಯಾಹ್ನಕ್ಕೆಲ್ಲ ರಾತ್ರಿ ನೋಡ್ಕೊಬೇಕು. ಅಲ್ಲೇ ಮ್ಯಾಗಡೆ ಕೂತ್ಕೊಂಡಿದ್ದೀವಿ ಊಟ ಮಾಡೋಕ್ಕೆ. ಎಲ್ಲ ರೆಡಿ ಮಾಡ್ಕೊತಾರೆ, ಮಾಡ್ಕೊಳ್ಳಿ. ಏನಪ್ಪ ಅಂದಮೇಲೆ ಲಾಸ್ಟಲ್ಲಿ ಇದನ್ನು ಕಿತ್ತಾಕೋದು ಹಿಂಸೆ ಆಗೋದು ನಮಗೆ. ಯಾಕಂದರೆ ಖಾಲಿ ಆದಮೇಲೆ ಇದನ್ನೆಲ್ಲ ಅನ್ಲೋಡ್ ಮಾಡ್ಕೊಳಲ್ಲ, ನಾವೇ ಕಿತ್ತಾಕಬೇಕು. ಟ್ರಿಪ್ಪು ಹಂಗೆ ಆಗಿದ್ದು ಪಂಜಾಬಲ್ಲಿ ನೋಡಿ. ಇವಾಗ ಇನ್ನೊಂದು ಗಾಡಿ ಬಂತು ಅವಲೇನೆ. ಇದು ಇಲ್ಲಗಪ್ಪ ಇದು ನಂದು ಒಂದೇ ಪಾಯಿಂಟ್ ಅನ್ಲೋಡೆ. ನಮ್ದು ಇನ್ನೊಂದು ಗಾಡಿ ಬೇಕಾಗಿತ್ತು. ಇನ್ನೊಂದು ಗಾಡಿ ಇದ್ದರೆ 2 ಗಾಡಿ ಒಟ್ಟಿಗೆ ಲೋಡ್ ಆಗೋದಾಯಿತು. ಯಾರೊಬ್ರು ಲೋಡ್ ಕೊಡ್ಸೋಣ ಕರ್ಕೊಂಡೋಗಿ ಲೋಡ್ ಕ್ಯಾನ್ಸಲ್ ಆಯ್ತು. ಅದು ಲೋಡ್ ಕ್ಯಾನ್ಸಲ್ ಆಗಿಲ್ಲ, ಅವ್ರದ್ದು ಒಂದು ಗಾಡಿ ಲೋಡ್ ಆಯಿತು, ನಮ್ಮ ಗಾಡಿ ಲೋಡ್ ಆಗಲಿಲ್ಲ. ಅದಕ್ಕೆ ಒಬ್ಬರು ನೆಚ್ಕೊಂಡು ಯಾವತ್ತೇ ಆಗಲಿ ಲೋಡ್ಗಳು ಮಾಡೋಕ್ಕೆ ಹೋಗ್ಬಾರ್ದು ನೋಡಿ. ಆಗಿದೆ ಅವತ್ತು 2 ಗಾಡಿನೂ ಜೊತೆಗೆ ಹೋಗ್ಬೋದಾಯಿತು. ಗುರು ಹೊರಗಡೆ ಫುಲ್ ಬಿಸಿಲು ಅಂತೇಳಿ ಗಾಡೀಲಿ AC ಹಾಕೊಂಡು ಕೂತಿದ್ದೀವಿ. ಅಂದರೆ ಅರ್ಧ ಗಂಟೆ ಹಾಕೋದು, ಒಂದು 5 ನಿಮಿಷ ಆಫ್ ಮಾಡೋದು. ಊಟ ಏನು ಮಾಡ್ಕೊಳಕ್ಕಾಗಲ್ಲ ಇಲ್ಲಿ. ಅದಕ್ಕೆ ಮ್ಯಾಗಿ ಪ್ಯಾಕೆಟ್ ಇದ್ದು ಇನ್ನೂ 2 ನೆನ್ನೆ ತಾಂಡಿದ್ದು, ಅದನ್ನೇ ತಿಂತಾಯಿದ್ದೀವಿ. ಏನು ಮಾಡೋಕ್ಕಾಗಲ್ಲ, ಹೊಟ್ಟೆ ಸಿಕ್ಕಾಬಿಟ್ಟು ಬೆಳಗ್ಗೆ ಮಧ್ಯಾಹ್ನದಿಂದ. ಏನ್ರಿ ಒಲಿ AC ಹಾಕೋಣೇನು? ಸಿಕ್ಕಾಬಿಟ್ಟೆ ಇಲ್ಲ ಗವ್ಯದೈತಾ? ಬೇಡ ಬಿಡು, ಒಂದು ಆಮೇಲೆ ಹಾಕೋಣ, ಒಂದು 2 ನಿಮಿಷ ತಡಿ. ಗುರು ಫೈನಲಿ ಲೋಡ್ ಆಯಿತು. ಈಗ ಹಗ್ಗ ಹೊಡಿಬೇಕು. ಹಗ್ಗ ಹೊಡೆದ್ಬಿಟ್ಟು ಸೀದಾ ಇದೇ ರೋಡಲ್ಲಿ ಹೋಗ್ಬೇಕಂತೆ. ನೋಡೋಣ ಬನ್ನಿ. ಹಗ್ಗ ಹೊಡ್ಬಿಟ್ಟು ಟಾರ್ಪಲ್ ಹಾಕೊಂಡು ಹಾಂ ನೀರದು. ಫೈನಲಿ ಲೋಡ್ ಆಯಿತು. ಎಲ್ಲ ಲೆವೆಲ್ ಮಾಡ್ತಾವ್ರೆ. ಲೆವೆಲ್ ಮಾಡಿಬಿಟ್ಟು ಟಾರ್ಪಲ್ ಹಾಕೊಬೇಕು. ಹಿಂದೆ ಡೋರ್ ಕೂರಲ್ಲ ಅಂತೇಳಿ ಕಟ್ ಮಾಡ್ತಾವ್ರೆ. ವಿಡಿಯೋ बनाए फेमस करके मैंने ही हाँ है. ನಾವು ಖಾಲಿ ಮಾಡ್ಬೇಕಾರಲ್ಲ ಹಿಂಗೆ ಆಗಿರ್ತೈತೆ. ನೀರು ಬಿದ್ದೆಲ್ಲ ಎಲ್ಲ ಕ್ಲೀನ್ ಮಾಡಿ ನೋಡ್ಕೊಬೇಕು. ಹಗ್ಗ ಇದ್ರ ಕಡೆನೇ ಕೊಡು. ಹಗ್ಗ ಹಿಂಗೆ ಬೆಲ್ಟ್ ಮಾಮೂಲಿ. ಮಳೆ ಟೈಮಲ್ಲ ಈ ರೋಡಲ್ಲಿ ಬಂದ್ಬಿಟ್ರೆ ದೇವರಾಣೆ ಗಾಡಿ ಅಂತೂ ಬರಲ್ಲ, ನಾವು ಬರಲ್ಲ. ರೋಡ್ ನೋಡಿ ಫುಲ್ ಯಾವ ಥರ ಐತೆ. ಚೂರು ಆ ಕಡೆ ಈ ಕಡೆ ಹೋದ್ರು ಗಾಡಿ ಎಲ್ಲ ಫುಲ್ ಒಪ್ಪಾಡೋದೈತೆ. ಇವಾಗ ಕಾಟಾ ಹತ್ರ ಬಂದು ಕಾಟಾ ಮಾಡಿಸ್ಕೊಂಡು ಹೋಗ್ಬೇಕು. ಅವರು ಅನ್ಲೋಡ್ ಮಾಡೋರು, ಲೋಡ್ ಮಾಡಿದವರು. ಫಸ್ಟ್ ಟನ್ನೇಜ್ ನೋಡೋದು ಎಷ್ಟು ಟನ್ನೇಜ್ ಅಂತ ಇವರು. ಟೋಟಲ್ಲು ನಾನೊಂದು 12 ಟನ್ ಬರುತ್ತೆ ಅಂದ್ಕೊಂಡೆ. ಇದು ಬಂದಿದ್ದು ನೋಡ್ರೆ 11,200 ಅಷ್ಟೇ. ಸ್ವಲ್ಪ ಜಾಸ್ತಿ ಒಂದಿನ ಬಾಡಿಗೆ ಜಾಸ್ತಿ ಆಗಿರೋದು ನೋಡಿ. ಆ ಬರೋಷ್ಟಕ್ಕೆ ಹಗ್ಗ ಎಲ್ಲ ಲೂಸ್ ಆಗವೆ. ಹಗ್ಗ ಎಲ್ಲ ಟೈಟ್ ಮಾಡ್ತಾರೆ. ತಿರ್ಗಾ ಈಗ ಹೋಗಿ ಆಫೀಸ್ ಹತ್ರ ಹೋಗಿ ಅಡ್ವಾನ್ಸ್ ಹಾಕ್ಸ್ಕೊಂಡು ಹೊರಡ್ಬೇಕು. ಎಲ್ಲ ಮುಗೀತು ಹೊರಡೋಣ ಅಂದರೆ ತಿರ್ಗಾ ಹಗ್ಗ ಹೊಡಿತಾವ್ರೆ. ಎಷ್ಟು ಹೇಳಿದ್ರು ಕೇಳ್ತಿಲ್ಲ, ಬೇಡ ಅಂದ್ರೂ ಹಗ್ಗ ಹೊಡಿದಿ ಅಂತ ಹೊಡಿತಾನೆ ಅವ್ರೆ. ಅದಕ್ಕೆ ನೀವೇ ಹಾಕ್ಬಿಡಿ ಅಂತ ಬಿಟ್ಟಿದ್ದೀವಿ ನೋಡಿ. ಇರೋಬ್ಬರು ಹಗ್ಗ ಎಲ್ಲ ಖಾಲಿ ಮಾಡೋರು. ಇವಾಗ ಟ್ರಾನ್ಸ್ಪೋರ್ಟ್ ಇನ್ನೊಂದು 2 ಕಿಲೋಮೀಟ್ರ್ ಐತೆ. ಇಲ್ಲಿ ಅಡುಗೆ ಐಟಮ್ ತಗೋಣ ಅಂತ ನಿಂತಿದ್ದೀವಿ. ತಿರ್ಗಾ ಮುಂದೆ ತಗೊಳಕ್ಕಾಗಲ್ಲ. ನಾನೇನೋ ಟ್ರಾನ್ಸ್ಪೋರ್ಟ್ ಅವರು ಪೇಮೆಂಟ್ ಹಾಕಿಲ್ಲ, ಇಲ್ಲೇ ಇರಿ ಹೋಗ್ಬಿಡಿ ಅಂತಂದರು.
ಅದಕ್ಕೆ ಇನ್ನೂ ಟೈಮ್ ಬಂದು 7:37. ಇಲ್ಲೇ ಹಾಕೋಣ, ಒಂದು ಅರ್ಧ ಗಂಟೆ ಅಡುಗೆ ಮಾಡ್ಕೊಂಡು ಆಮೇಲೆ ಬಿಡ್ತೀವಿ. ಅವರು ಫೈನಲಿ ಟ್ರಾನ್ಸ್ಪೋರ್ಟ್ ಹತ್ರ ಬಂದು ಈಗ ಅಡುಗೆ ಮಾಡ್ಕೊಂಡು ಆಮೇಲೆ ಹೊಡ್ತೀವಿ. ಪಾರ್ಟಿ ಏನೋ ಇಲ್ಲೇ ಆಲ್ಟ್ ಆಗೋ ಅಂತ ಹೇಳಿದ್ರು, ಅಂದರೆ ಪೇಮೆಂಟ್ ಆಗತ್ತಕ್ಕ. ನಡಿ ಇಲ್ಲಿಗೆ ಬಾಯ್. ನೆಕ್ಸ್ಟ್ ಬರ್ತೀವಿ ಇಲ್ಲಿಗೆ. ಈಗ ಬೆಳಗ್ಗೆ ಸ್ವಲ್ಪ ಎಂಟ್ರಿ ಮಾಡೋಕೆ ಕೊಟ್ಟಿದ್ದೀನಿ, ಇನ್ನೊಂದು ಸ್ವಲ್ಪ ತಂದು. ಇವಾಗ 9:30. ಈಗ ಊಟ ಎಲ್ಲ ಆಯಿತು, ಗಾಡಿಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಹೊರಟಿದ್ದೀವಿ. ಇನ್ನು ಇಲ್ಲಿಗೆ ಯಾವಾಗ ಗೊತ್ತಿಲ್ಲ, ಇನ್ನೂ 2-3 ತಿಂಗಳು ಇರುತ್ತಂತೆ, ನೋಡೋಣ. ನಡೀರಿ ಫ್ರೆಂಡ್ಸ್. ಸೀತಾಪುರಿಂದ ಬರೇಲಿಗೆ ಹೋಗೋ ತಕ್ಕನು ಫುಲ್ ಸಿಂಗಲ್ ರೋಡೇನೆ. ಎಷ್ಟು 150-200 ಕಿಲೋಮೀಟ್ರು. ನಮ್ಮ ಹುಡುಗನೇ ಓಡಿಸ್ತೀನಿ ಅಂತೇಳಿ ಓಡಿಸ್ತಾವನೆ ನೋಡಿ. ಬರೀ ಸಿಂಗಲ್ ರೋಡ್ ಗುರು. ಇವಾಗ ಫೈನಲಿ ಬರೇಲಿ ಹೈವೇಗೆ ಎಂಟ್ರಿ ಆಗಿದ್ದೀವಿ. ಇನ್ನೆಲ್ಲ ಬರೀ ಹೈವೇನೆ. ಇನ್ನು 420 ಕಿಲೋಮೀಟರ್ ಐತೆ ನೋಡಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಈಗ ಎಲ್ಲಿದ್ದೀವಪ್ಪ ಅಂದರೆ ರಾಂಪುರದ ಹತ್ರ ಇದ್ದೀವಿ. ಇಲ್ಲಿಂದ ಲೆಫ್ಟ್ ಹ್ಯಾಂಡ್ ಹೋಗು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಈಗ ಎಲ್ಲಿದ್ದೀವಪ್ಪ ಅಂದರೆ ರಾಂಪುರ ಬಿಟ್ಟು ಮುಂದಕ್ಕೆ ಬಂದಿದ್ದೀವಿ. ಇಲ್ಲಿಂದ ಡೆಲ್ಲಿ ಇನ್ನೊಂದು 150 ಕಿಲೋಮೀಟ್ರ್ ಐತೆ. ಇನ್ನು ಯೋಗೇಶ್ ಬ್ರೋ ಮನೆ ಕಂಡಿದ್ದಾರೆ. ನಾನೊಂದು ಟೀ ಹಾಕೊಂಡು ಹೋಗೋಣ ಅಂತ ಟೀ ಅಂಗಡಿ ನಿಲ್ಲಿಸಿದ್ದೀನಿ. ಅಣ್ಣ ಟೀ ಕೊಡ್ತಾರೆ. ಈಗ ಟೀ ಕುಡ್ಕೊಂಡು ಇಲ್ಲಿಂದ ಬಿಡೋಣ. ಇನ್ನೂ ನಿದ್ದೆ ಬರ್ತಿಲ್ಲ. ನಿದ್ದೆ ಬಂದಾದ್ಮೇಲೆ ಯೋಗೇಶ್ ಬ್ರೋಗೆ ಎಬ್ಬರಿಸ್ಬಿಟ್ಟು ಕೊಡೋಣ. ಡೆಲ್ಲಿ ಎಕ್ಸ್ಪ್ರೆಸ್ ಹೈವೇಗೆ ಬಂದೆ. ಟೈಮ್ ಬಂದು 5:15. ಆ ಪಾಯಿಂಟ್ಗೆ 260 ಕಿಲೋಮೀಟ್ರ್ ಐತೆ. ನೋಡ್ಬೇಕು ಇನ್ನು ಎಷ್ಟೊತ್ತಾಗೋದು ಅಂತ. ಇನ್ನು ಯೋಗಿಬ್ರು ಮನ್ಕೊಂಡವ್ರೆ. ಮನ್ಕೊಂಡು ನಾನೇ ಓಡಿಸ್ತಾ ಇದ್ದೀನಿ ಗಾಡಿನ. ನೋಡ್ಬೇಕು ಇನ್ನೂ ಎಷ್ಟೊತ್ತಾಗುತ್ತೆ ಅಂತ. ದಿ ನೆಕ್ಸ್ಟ್ ಡೇ. ಇವಾಗ 6:30. ಇವಾಗ ಎದ್ದಿದ್ದೀನಿ. ನಾನು ಇನ್ನೂ ಡೆಲ್ಲಿ ಬಿಟ್ಟಿಲ್ಲ ಅಂದ್ಕೊಂಡೆ. ಆಲೇ ಡೆಲ್ಲಿ ಬಿಟ್ಟು ಅಣ್ಣ ಮುಂದೆ ಬಂದ್ಬಿಟ್ಟವನೆ. ಇಷ್ಟು 400 ಕಿಲೋಮೀಟ್ರ್ ಬಂದಿದ್ದೆ. ಆಲೇ 450 ನೋಡಿ. 450 ಕಿಲೋಮೀಟ್ರ್ ಬಂದವನೆ. ಎಬ್ಬರು ಸಹ ಇಲ್ಲ. ನಾನು 188 ಕಿಲೋಮೀಟ್ರ್ ಐತೆ. ಟೀಗಿ ಕುಡಿದು ಹೊರಡಬೇಕು. ಅವರು ಇವಾಗ ಹೊರಟಿದ್ದೀವಿ. ಇಲ್ಲಿ ಏನು ಕಾಣಿಸಿದಾರ ಎಲ್ಲ ಫಾಗಲ್ಲ. ಇದು ವಾಯು ಮಾಲಿನ್ಯ. ಡೆಲ್ಲಿ ಕಡೆ ಆಲ್ಮೋಸ್ಟ್ ಯಾರನ್ನ ಬಂದಿರೋ ಗೊತ್ತಿರ್ತೈತೆ. ಈ ಕಡೆ ಎಲ್ಲ ಇದೇ ಥರನೇ. ನಾನು ಫಸ್ಟ್ ಟೈಮ್ ಬಂದಾಗ ಹಿಮ ಅಂದ್ಕೊಂಡಿದ್ದೆ. ಹಿಮ ಅಲ್ಲ ಇದು, ಆಮೇಲೆ ವಾಯು ಮಾಲಿನ್ಯ ಇದು. ನಾನು 185 ಕಿಲೋಮೀಟ್ರ್ ಐತೆ. ಒಂದು 10-10:30 ಹೋಗ್ತೀವಿ. ಹೋಗ್ಬಿಟ್ಟು ಯಾವ್ದಾನ ಲೋಡ್ ಹುಡುಕ್ಬೇಕು ಫಸ್ಟು. ಕುರುಕ್ಷೇತ್ರ ಇನ್ನೊಂದು 70 ಒಂದು 20-25 ಐತೆ. ಇಲ್ಲ ಡೀಸೆಲ್ ಹಾಕ್ತಾನೆ ಅಂತ ನಿಲ್ಸಿದ್ದೀನಿ. ಇಲ್ಲಿ ಡೀಸೆಲ್ ರೇಟ್ ಬಂದು 87 ರೂಪಾಯಿ 54 ಪೈಸೆ ಏನೈತೆ ನೋಡಿ. ಇಲ್ಲೇ ಫುಲ್ ಟೈಮ್ ಮಾಡ್ಕೊಂಡು ಹೋದರೆ ಇನ್ನು ಶ್ರೀನಗರ್ವರೆಗೂ ಹೋಗ್ಬೋದು ಅಂದ್ಕೊಂಡಿದ್ದೀನಿ. ನೋಡೋಣ, ತಿರ್ಗಿ ಲೋಡ್ ಹುಡುಕ್ಬೇಕು ಖಾಲಿ ಮಾಡಿ. ಹಾಂ ಬರೋ ಡೀಸೆಲ್ ಆದರೆ ಎಲ್ಲರೂ ಸಿಗ್ತೈತೆ. ಆಡ್ಬೋದು ಸಿಗ್ತಾಯಿಲ್ಲ. ಈಚರ್ದು ಎಲ್ಲ ಸಿಟಿಯಿಂದ ಆಚೆ ಕಡೆಯಿಂದ ಇವೆ. ಇನ್ನು 80 ಕಿಲೋಮೀಟ್ರ್ ಐತೆ. ನಮ್ಮೂರಿಗೆ ಕೊಡಿ ಗಾಡಿ ಓಡಿಸೋಕ್ಕೆ. ನಾನು ಸ್ವಲ್ಪ ಮ್ಯಾಪು ಫುಲ್ ಕನ್ಫ್ಯೂಸ್ ಆಗೋಗೈತೆ. ಎಲ್ಲ ಸಿಟಿ ಒಳಗಡೆ ತೋರಿಸ್ತೈತೆ. ಅದಕ್ಕೆ ಇವಾಗ ಕುರುಕ್ಷೇತ್ರ ಎಂಟ್ರಿ ಆಗಿದ್ದೀವಿ. ಇಲ್ಲಿಂದ ಒಂದು 3.5 ಕಿಲೋಮೀಟರ್ ಲೆಫ್ಟ್ ಆಗಬೇಕು. ಲೆಫ್ಟ್ ಆಗೋದ್ರೆ ನೋ ಎಂಟ್ರಿ ಐತೆ ಅನ್ನೋ ಗೊತ್ತಿಲ್ಲ. ಸೀದಾ ಹೋದರೆ ಚಂಡೀಗಢ ಹೃದಯನ ಹೋಗ್ತೀವಿ. ನೋ ಎಂಟ್ರಿ ಐತೆ ಅನ್ನೋ ಗೊತ್ತಿಲ್ಲ, ನೋಡಬೇಕು. ಯಾರನ್ನ ಕೇಳ್ಕೊಂಡು ಹೋಗೋದು, ಇಲ್ಲಾಂದರೆ ಅಂಬಾಲಾಗ ಹೋಗ್ಬೇಕು. ಒಟ್ಟಲ್ಲಿ ಈ ರೋಡಲ್ಲಿ ಹೆವಿ ಟೋಲ್ ಗುರು, ಸಿಕ್ಕಾಪಟ್ಟೆ ಟೋಲ್ ಸಿಕ್ಕಾಪಟ್ಟೆ ನೋಡಿ. ಯಾವುದೋ ಐಚರ್ ಗಾಡಿ ದವಾಕೊಂಬಿಟ್ಟೈತೆ. ಕುರುಕ್ಷೇತ್ರ ಹತ್ರ ಮತ್ತು ಅಂಬಾಲ ಹತ್ರ
ಮ್ಯಾಪ್ ಹಾಕೊಂಡು ಹೋಗಲೇಬೇಡಿ ದಯವಿಟ್ಟು ಯಾರೂ. ರೋಡ್ ಫುಲ್ಲು ಕನ್ಫ್ಯೂಸ್ ಆಗುತ್ತೆ, ನಮಗೂ ಕನ್ಫ್ಯೂಸ್ ಆಯಿತು ನೋಡಿ. ಸೀದಾ ಬಳಸಿ 20 ಕಿಲೋಮೀಟ್ರ್ ಮುಂದೆ ಜಾಸ್ತಿ ಆಯಿತು. ಇಲ್ಲಿ ಅಂಬಾಲ ಬಿಟ್ಟ ಆದಮೇಲೆ ಲೆಫ್ಟ್ ಅಂತ ಇನ್ನು ಪಟಿಯಾಲ ಕಡೆಗೆ ಸ್ವಲ್ಪ ಹೆಂಗೋ ಲೋಕಲ್ ಗಾಡಿಯವರು ಹೇಳಿದ್ರು ಯಾವ ಕಡೆಗೆ ಹೋಗಬೇಕು ಅಂತ. ಇನ್ನು ಮುಂದೆ ಹೋಗ್ತಾ ಇದ್ದಾರಲ್ಲ ಅವನ್ನೇ ಕೇಳಿದ್ವಪ್ಪ. ಎಷ್ಟು ಒಂದು ಕುರುಕ್ಷೇತ್ರದಿಂದ ನೋಡ್ಕೊಂಬತ್ತಾ ಇನ್ನು ಎಲ್ಲೂ ಸಿಗಲಿಲ್ಲ ಗುರು ರೋಡು. ಕಡೆ ಅಲ್ಲೇ ಹೋಗ್ತಾ ಇರೋದು ಮೋಸ್ಟ್ಲಿ. ಪಂಜಾಬಲ್ಲಿ ಸಿಕ್ಕಾಪಟ್ಟೆ ಬಿತ್ತು. ಇಲ್ಲ ಜ್ಯೂಸ್ ಕೂಡ ಅಂತ ಹಾಕಿದ್ದೀನಿ. ಒಂದು 10 ಕಿಲೋಮೀಟ್ರ್ ಐದು ಪಾಯಿಂಟು ನೋಡಿ. ಇವಾಗ ಪಟಿಯಾಲಾಗೆ ಬಂದು ಯಾವುದೋ ಇದು ನಾವು ಮಾರ್ಕೆಟ್ಗೆ ಅಂದ್ಕೊಂಡು ಮಾರ್ಕೆಟ್ ಅಲ್ಲ, ಯಾವುದೋ ಇದು ಕೋಲ್ಡ್ ಸ್ಟೋರೇಜ್ ಇರಬೇಕು. ಒಂದು 130 ಕಿಲೋಮೀಟ್ರ್ ಐತೆ. ಇಲ್ಲಿ ಬಂದು ಇದು ಕೋಲ್ಡ್ ಸ್ಟೋರೇಜು. ನಮ್ಮ ಪುಣ್ಯಕ್ಕೆ ಹೆಂಗೋ ಕೋಲ್ಡ್ ಸ್ಟೋರೇಜ್ಗಾಗಿ ಸರೋಯ್ತು. ಇವಾಗ ಪಾಯಿಂಟ್ಗೆ ಬಂದು ಜಾಗ ಇಲ್ಲ ಅಂತೇಳಿ ಊಟ ಆರ್ಡ್ರ್ ಮಾಡಿದ್ದು ನನಗೂ ಮತ್ತು ನಮ್ಮವನಿಗೆ. ನಮ್ಮನೇನೋ ಬೇಡ ಅಂತ ಕೂತವನೆ, ನಾವು ಊಟ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್. ಪಂಜಾಬಿ ಥಾಲಿ ಇದು ಬರೀ 190 ರೂಪಾಯಿ ನೋಡಿ. ಬಟರ್ ನಾನು, ಗಾರ್ಲಿಕ್ಕು, ಜಾಮೂನು ಏನೇನೋ ಕೊಟ್ಟವನೆ. ಇವರು ಆಲ್ರೆಡಿ ಅರ್ಧ ಖಾಲಿ ಆಯ್ತು ಗಾಡಿ. ಒಳ್ಳೆ ಮಲಿಕಣ ಜಾಗ ಕೊಟ್ಟವ್ರೆ. ನಮ್ಮನ್ನು ಮಲಿಕೊಂಡ್ಬಿಟ್ಟವನೆ. ಇನ್ನು ಸಂಜೆ ಆಗುತ್ತೆ ಅಂತ ಖಾಲಿ ಆಗೋದು. ಇನ್ನೊಂದು 3-4 ಅವರ್ಗು ಟೀ ಮಾಡ್ತವ್ರೆ. ಇವಾಗ ಟೈಮ್ ಬಂದು 9 ಗಂಟೆ, ಇನ್ನೂ ಅರ್ಧ ಹಂಗೆ ಐತೆ. ಯಾವಾಗ ಖಾಲಿ ಮಾಡ್ತಾರೆ ಗೊತ್ತಿಲ್ಲ. ಇಲ್ಲೇ ಊಟ ಮಾಡಿ ಮಲಿಕಣ ಅಷ್ಟೇ ನೋಡಿ. ನಮ್ಮವನು ಬೆಳಗ್ಗೆ ಮಧ್ಯಾಹ್ನ ಮಲಗ್ದವನು 2 ಗಂಟೆ ಇನ್ನೇ ಎದ್ದಿಲ್ಲ. ಇಲ್ಲೇ ಊಟ ಗಿಟ ಮಾಡಿ ಮಲಿಕಮ್ಮಿಗಷ್ಟೇ. ಇವರು ಟೈಮ್ ಒಂದು 11-12ವರೆ ಇನ್ನೂ ಖಾಲಿ ಮಾಡಿಲ್ಲ ನನ್ನ ಮಕ್ಕಳು. ಬೆಳಿಗ್ಗೆ ಬಂದಿಷ್ಟು 12 ಗಂಟೆಗೇನೋ ಬಂದಿದ್ದು ಗುರು. ಇನ್ನೂ ಕಾಲ್ಬಾಗ ಹಂಗೆ ಐತೆ. ಲೋಡ್ಗೆ ಹೋಗ್ಬೇಕು. ಯಾವಾಗ ಖಾಲಿ ಮಾಡ್ತಾರೋ ಗುರು. ನಮ್ಮ ಟೈಮಿಗೆ ಸರಿ ಇಲ್ಲ. ಎಲ್ಲ ಕಡೆ ಬರೋ ಆಲ್ಟೆ ಆಗೋಯ್ತು. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೋಡಿ, ನಿನ್ನೆ ಮಧ್ಯಾಹ್ನ 2 ಗಂಟೆಗೆ ಬಂದಿರೋದು ಇಲ್ಲಿಗೆ. ನಿನ್ನೆ ರಾತ್ರಿ 12 ಗಂಟೆ ಆದರೂ ಮುಂದೆ ಕಾಣಿಸ್ತಾ ಇತ್ತಲ್ಲ, ಅದೇನು ಕಾಣಿಸ್ತಾ ಇತ್ತು ಅಷ್ಟು ಮಾತ್ರ ಖಾಲಿ ಮಾಡಿದರು. ಅಷ್ಟೇ ಖಾಲಿ ಮಾಡಿದರು. ಇವಾಗ ಬೆಳಗ್ಗೆ 8 ಗಂಟೆಯಲ್ಲಿ ಇಷ್ಟು ಖಾಲಿ ಮಾಡೋದು. ಏನನ್ನ ಕೇಳಿದ್ರೆ ನಮ್ಗೇನು ಹೇಳ್ತೀರಾ, ಓನರ್ ಹತ್ರ ಮಾತಾಡ್ರಿ ಅಂತಾರೆ. ನೋಡ್ಬೇಕು ಇನ್ನು ಎಷ್ಟು ಗಂಟೆ ಖಾಲಿ ಮಾಡ್ತಾರೋ. ಅದು ನಮ್ಮ ಯಾವ್ದು ಅಲ್ಲೇ ಕೊಟ್ಟಿದ್ದಾರೆ ನೋಡಿ. ಅವರೇ 4 ಗಂಟೆ ತನಕ ಖಾಲಿ ಮಾಡ್ತೀನಿ ಅಂತಾರೆ. ನೋಡ್ಬೇಕಿನ್ನ ಏನಾಗ್ತದೋ. ಗಾಡಿ ಇಲ್ಲಿ ನಿಲ್ಸಿದ್ದೀವಿ ನಿನ್ನೆಯಿಂದ. ಇಷ್ಟೇ ಖಾಲಿ ಆಗಿದೆ. ದುರಾಂಕಾರ ಗುರು ಕರ್ನಾಟಕ ಗಾಡಿಗಳು ಅಂದರೆ. ಹೊರಗಡೆ ಬಂದರೆ ಹಿಂಗೆ ಡ್ರೈವರ್ಗಳಿಗೆ ಮರ್ಯಾದೆ ಕೊಡಲ್ಲ. ಇಲ್ಲಿ ಕುಡಿಯೋಕ್ಕೆ ನೀರು ಇಲ್ಲ, ಏನಿಲ್ಲ. ನೋಡ್ಬೇಕಿನ್ನ ಇವನ್ನೆಲ್ಲ ಖಾಲಿ ಮಾಡೋ ಅಷ್ಟೊತ್ತಿಗೆ ನಮ್ಮ ಹೆಣಗಳು ಬಿದ್ದೋಗ್ತವೆ. ಇವ್ರು ಖಾಲಿ ಮಾಡ್ಕೊಳಲ್ವಂತೆ. ನೋಡಿ ನಿಲ್ಸಿದ್ದೀವಿ ಗಾಡಿ. ಈ ಕಂಪ್ನಿ ಹೆಸರು ಬಂದು ಇಲ್ಲೇ ಇದೆ, ತೋರಿಸ್ತೀನಿ ತಡೀರಿ. ನೋಡಿ ಇದೇ ಕಂಪ್ನಿ. ಇದೇ ಕಂಪ್ನಿ ಪಂಜಾಬಲ್ಲಿ ಇರೋದು ಇದು. ಇಲ್ಲಿ ನೋಡ್ಬೋದು ಈ ಏರಿಯಾದಲ್ಲಿ ಕುಡಿಯೋಕ್ಕೂ ನೀರಿಲ್ಲ. ಕೇಳಿದ್ರೆ ನಲ್ಲಿಲ್ಲಿ ಬರ್ತದೆ ಕುಡೀರಿ ಅಂತಾನೆ. ನೋಡಬೇಕು. ಇಷ್ಟೇ ಗುರು ಡ್ರೈವರ್ಗಳ ಜೀವನ. ಈಚೆ ಬಂದಾದಮೇಲೆ ಏನಂದ್ರು ಅನ್ಸ್ಕೊಬೇಕು, ಏನು ಮಾಡಿದ್ರು ಮಾಡಿಸ್ಕೊಬೇಕು. ನೋಡಿ ಈ ನೀರು ಕುಡೀರಿ ಅಂತಾನೆ. ಈ ನೀರು ಕುಡೀರಿ, ಬೋರ್ ನೀರು ಅಂತಾನೆ. ಇದು ಬರೋ ನೀರು ಕುಡಿಯೋಕ್ಕಾಗುತ್ತೆ? ನೀವೇ ಒಂದು ಕಮೆಂಟ್ ಮಾಡಿ ಹೇಳಿ, ಕುಡಿಯೋಕ್ಕಾಗುತ್ತೆ ಇದು ಅಂತ. ಆಯ್ತು ಫ್ರೆಂಡ್ಸ್, ಈಗ ನಮ್ಮ ಯೋಗೇಶ್ ಬ್ರೋ ಅವರು ಓನರ್ ಹತ್ರ ಮಾತಾಡೋಕ್ಕೆ ನೋಡಿ ಈಗ ಖಾಲಿ ಮಾಡ್ತಾವ್ರೆ. ನಮ್ಮ ಯೋಗೇಶ್ ಬ್ರೋ ಅವರು ಇಲ್ಲಿ ಮಾತಾಡ್ತಾವ್ರೆ ಅವ್ರ ಹತ್ರ. ನೋಡಬೇಕು. ಆ ಗಾಡಿನೂ ಇನ್ನೂ ಲೋಡ್ ಆಗಿಲ್ಲ, ಏನಿಲ್ಲ ನೋಡಿ. ಇವರೇ ಖಾಲಿ ಮಾಡ್ತಿರೋದು. ಕೇಳಿದ್ರೆ 4 ಗಂಟೆ ತನಕ ಖಾಲಿ ಮಾಡಲ್ಲ ಅಂತ ಓನರ್ಗೆ ಫೋನ್ ಮಾಡಿ ಆಲ್ಟಿಂಗ್ ಕೊಡ್ರಿ ಅಂತ ಅಂದಿದ್ದಕ್ಕೆ ಖಾಲಿ ಮಾಡ್ತಾವ್ರೆ. ಸ್ವಲ್ಪ ಐತೆ ಅಷ್ಟೇ ಇರೋದು. ಖಾಲಿ ಆದಮೇಲೆ ನನಗರು ಇದೇ ಕೋಲ್ಡ್ ಸ್ಟೋರೇಜು. ಫುಲ್ ಎಲ್ಲ ಪ್ಯಾಕಿಂಗು. 26 ಡಿಗ್ರಿ ಸೆಲ್ಸಿಯಸ್ ಐತೆ. ಒಳಗಡೆ ಮಾತ್ರ ಫುಲ್ ಕೋಲ್ಡ್ ಐತೆ ನೋಡಿ. ಆಚೆಗೆ ಹೋದರೆ ಫುಲ್ಲು ಸೆಕೆ. ನಮ್ಮ ಗಾಡಿದು ಪರವಾಗಿಲ್ಲ, ಸೇಮ್ ಹಿಂಗೆ ಐಸ್ ಬಂದಿದ್ದು ನೋಡಿ. ಎಲ್ಲ ಫುಲ್ ಫೈಬರ್ ಇದು. ಕಬ್ಬಣ ಹಾಕಿದ್ರೆ ಕೋಲ್ಡ್ ಇರಲ್ಲ, ಫೈಬರ್ ಅಂತ ನೋಡಿ.
ಕ್ಲೀನಾಗಿ ಎಲ್ಲ ಹಣ್ಣು ಮಾಡ್ಬಿಟ್ಟು पैक ಮಾಡಿ ಕಳಿಸ್ತಾರೆ भाई कितना दिन होता है पीला हाँ 4 दिन पूरा फुल पीला 4 ದಿವಸ ಬೇಕಂತ ಗುರು ಫುಲ್ ಹಣ್ಣು ಹಾಕಿ ನಮ್ಮ ಪುಣ್ಯ ಖಾಲಿ ಮಾಡ್ತವ್ರೆ ಖಾಲಿ ಮಾಡಿ ಸರ್ ಹೋಯ್ತು ಇಲ್ಲಾಂದ್ರೆ ಸುಮ್ಮನೆ ಆಲ್ಟ್ ಆಗ್ಬೇಕಾಯ್ತು ಆರಾಮಾಗಿ ಇಲ್ಲೇ ಇದ್ಬಿಡೋಣ ಅನ್ಸುತ್ತೆ ಗುರು ಮಲಿಕೊಂಬಿಡೋಣ ಅಂತ ಯಾಕಂದರೆ ಫುಲ್ ಕೋಲ್ಡ್ ಐತಲ್ಲ ಡೋರ್ ಇಲ್ಲ ಅಂದರೆ ಹಂಗೆ ಮಾಡ್ತೀವಿ ಮಲಿಕೊಂಬಿಡ್ತಿದ್ವಿ ಏನು ಮಾಡ್ತೀವಿ ಡೋರ್ ಇಲ್ಲ ಐತೆ ಫೈನಲಿ ಖಾಲಿ ಆಯಿತು ಎಂತ ಕಿತ್ತಿ ಖಾಲಿ ಊರ್ಬಾಲ್ ಆಗಿರ್ತೈತೆ ನೋಡಿ ಏನು ಯಪ್ಪ ನಾ ಕೆಟ್ಟೆ ಏನು ಇದೆ ಒಂದು ಅರ್ಧ ಟನ್ನು 3/4 ಟನ್ ಐತೆ ಸರಿ ಫ್ರೆಂಡ್ಸ್ ಇನ್ನು ನೆಕ್ಸ್ಟ್ ವೀಡಿಯೋ ಸಿಗೋಣ